ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಾಲಿವುಡ್ ನಟ ಶಾರುಖ್ ಖಾನ್ ಹಾಗೂ ಅವರ ಕ್ರಿಕೆಟ್ ತಂಡದ ಹುಡುಗರು ಸಂಭ್ರಮದ ಅಲೆಯಲ್ಲಿ ತೇಲಾಡ್ತಾ ಇದ್ದಾರೆ. ನಿನ್ನೆಯಷ್ಟೇ ತವರಿಗೆ ಆಗಮಿಸಿರುವಂತಹ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಸದಸ್ಯರಿಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ. ಇವತ್ತು ಪಶ್ಚಿಮ ಬಂಗಾಳ ಸರ್ಕಾರ ಅವರನ್ನ ಸನ್ಮಾನಿಸಲಿದೆ ಕೂಡ. ಐಪಿಎಲ್ ಚಾಂಪಿಯನ್ಸ್ಗೆ ಅದ್ಧೂರಿ ಸ್ವಾಗತ. ನಡೆಯಲಿದೆ ಸರ್ಕಾರದಿಂದ ಸನ್ಮಾನ. ಕೋಲ್ಕತ್ತಾ ನೈಟ್ ರೈಡರ್ಸ್ ಈಗ ಐಪಿಎಲ್ ಸೀಸನ್ 5 ಚಾಂಪಿಯನ್ಸ್. ಕೆಕೆಆರ್ ಫ್ರಾಂಚೈಸಿ ಶಾರುಖ್ ಖಾನ್ಗೆ ಎಲ್ಲಿಲ್ಲದ ಸಂಭ್ರಮ. ಇವತ್ತು ತವರಿಗೆ ಆಗಮಿಸಿದ ಕೆಕೆಆರ್ ತಂಡಕ್ಕೆ ಅದ್ಧೂರಿ ಸ್ವಾಗತ ಸಿಕ್ತು. ಚೆನ್ನೈ ತಂಡವನ್ನು ಬಗ್ಗು ಬಡಿದು ಬೀಗುತ್ತಿರುವ ಕೆಕೆಆರ್ ತಂಡಕ್ಕೆ ಇವತ್ತು ಸರ್ಕಾರದಿಂದ ಸನ್ಮಾನವೂ ನಡೆಯಲಿದೆ. ಇದಕ್ಕೂ ಮೊದಲು 6 ಕಿಲೋಮೀಟರ್ಗಳ ಮೆರವಣಿಗೆ ನಡೆಯಲಿದೆ. ಇದರಲ್ಲಿ ಕೆಕೆಆರ್ ತಂಡದ ಸದಸ್ಯರು, ಶಾರುಖ್ ಖಾನ್ ಸೇರಿದಂತೆ ಸಾವಿರಾರು ಅಭಿಮಾನಿಗಳು ಭಾಗವಹಿಸಲಿದ್ದಾರೆ. ಇದಾದ ನಂತರ ಶಾರುಖ್ ಖಾನ್ ಸ್ವತಃ ಟ್ರೋಫಿಯೊಂದಿಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನು ಭೇಟಿಯಾಗಲಿದ್ದಾರೆ. ಇದೇ ವೇಳೆ ಸರ್ಕಾರದ ವತಿಯಿಂದ ತಂಡಕ್ಕೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಒಟ್ಟಿನಲ್ಲಿ ಕಿಂಗ್ ಖಾನ್ ಶಾರುಖ್ 5 ವರ್ಷಗಳ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ. ಈಗ ಸನ್ಮಾನಗಳ ಸುರಿಮಳೆಯೂ ಆಗ್ತಿದೆ. ಸ್ಪೋರ್ಟ್ಸ್ ಬ್ಯೂರೋ ಸುವರ್ಣ ನ್ಯೂಸ್ 24/7. ಇನ್ನು ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಹವಾಮಾನ ಹೇಗಿದೆ ನೋಡೋಣ. ವೆದರ್ ರಿಪೋರ್ಟ್ನಲ್ಲಿ ಬೆಂಗಳೂರು ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್. ಮೈಸೂರು ಗರಿಷ್ಠ 34, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಶಿವಮೊಗ್ಗ ಗರಿಷ್ಠ 31, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್. ಗುಲ್ಬರ್ಗಾ ಗರಿಷ್ಠ 40, ಕನಿಷ್ಠ 28 ಡಿಗ್ರಿ ಸೆಲ್ಸಿಯಸ್. ದಾವಣಗೆರೆ ಗರಿಷ್ಠ 35, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಬಳ್ಳಾರಿ ಗರಿಷ್ಠ 35, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್. ಮಂಗಳೂರು ಗರಿಷ್ಠ 33, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್. ರಾಯಚೂರು ಗರಿಷ್ಠ 39, ಕನಿಷ್ಠ 27 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಗರಿಷ್ಠ 35, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್. ಇನ್ನು ಕೊನೆಯದಾಗಿ ಹಾಸನ ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್. ಈಗ ಬ್ರೇಕ್ಫಾಸ್ಟ್ ನ್ಯೂಸ್ ಅನ್ನು ಮುಗಿಸುವಂತಹ ಸಮಯ. ಮತ್ತೆ ನಾಳೆ 8 ಗಂಟೆಗೆ ಸಮಗ್ರ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಈಗ ವಂಡರ್ ದೃಶ್ಯಗಳನ್ನ ಒಳಗೊಂಡಂತಹ ವಂಡರ್ ತಂಡರ್ ನೋಡ್ತಾ ನಿಮ್ಮ ಬ್ರೇಕ್ಫಾಸ್ಟ್ ಮುಗಿಸಿ. ನಮಸ್ಕಾರ. Ha 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 ha!